ಮಕ್ಕಳಿಗೆಲ್ಲ ಟಿಕೆಟ್ ಯಾಕೆ ನಿಮ್ಮ ಪುತ್ರ ಟಿಕೆಟ್ ಅದೇನು ಮ್ಯಾಂಡೇಟ್ರಿ ಅಲ್ಲ, ನಮ್ಮ ಮಕ್ಕಳಿಗೆ ಕೊಡಬೇಕು ಇದು ಮ್ಯಾಂಡೇಟ್ರಿ ಏನು, ಅದೇನು ರೈಟ್ಸಾ? ಸನ್ನಿವೇಶಗಳು ಹೆಂಗಿದೆಯೋ ಸ್ಥಳೀಯವಾಗಿ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ಇವರು ಮಿನಿಸ್ಟ್ರ್ ಇವ್ರ ಮಗ ಇವನ ಮಗ ಕೊಡಬೇಕು ಅವ್ರ ಮಕ್ಕಳು ಆ ಥರ ಏನಿಲ್ಲ. ಸನ್ನಿವೇಶಗಳು ಹೆಂಗಿದ್ದಾವೆ, ಲೋಕಲ್ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ಅವಲೋಕಿಸಿ ಅಲ್ವ ಚರ್ಚೆ ಮಾಡೋದು. ಸುಮ್ಮನೆ ಕ್ಯಾಶುವಲಾಗಿ ಲೈಟಾಗಿ ಆ ಥರ ಏನು ತಗೊಳ್ಳೋದಿಲ್ಲ. ಸರ್, ಈಗ ನೀವು ನಿಲ್ಲಲ್ಲ ಅಂದ್ಮೇಲೂ ಕೂಡ ನಾನಿಲ್ಲಲ್ಲ ನನ್ನ ಮಗನ್ ಕೊಡಿ ಅಂತ ಅಂದ್ಮೇಲೂ ಕೂಡ ನಿಮ್ಮ ಹೆಸರೇ ಹೇಳ್ತಾ ಇದ್ದಾರೆ ನಾಯಕರು. ನನ್ನ ನಾಯಕರಿಗೆ ಪಕ್ಷಕ್ಕೆ ಪ್ರೀತಿ ಇದೆ, ಆ ಪ್ರೀತಿನ ನಾವು ಗೆಲ್ಸ್ಕೊಡೋದ್ರ ಮುಖಾಂತರ ತೋರಿಸ್ಬೇಕು. ಆಗುತ್ತೆ, ಇವತ್ತು ನಾಳೆ ಆಗುತ್ತೆ. ನಿಮ್ಮ ನಿಲುವು ಏನಿದೆ? ನನ್ನ ನಿಲುವು ಪಕ್ಷದ ನಿಲುವು, ನನ್ನ ನಿಲುವು ಪಕ್ಷ ಗೆಲ್ಸೋ ನಿಲುವು. ಯಾರಿಗೆ ಕೊಟ್ಟರು ಟಿಕೆಟ್ ಓಕೆ ಮಾಡಬೇಕಲ್ಲ ಸರ್, ಕೆಲಸ ಮಾಡಲೇಬೇಕಲ್ಲ. ನಾನು ಹೇಳಿದ್ದೀನಿ ನನ್ನ ನಿಲುವನ್ನ, ಟೋಲ್ಡ್ ಮೈ ಸ್ಟ್ಯಾಂಡ್. ಸ್ಟ್ಯಾಂಡ್ ನಡುವೆಯೂ ಕೂಡ ಇವತ್ತೇನಾದ್ರೂ ಸಂಜೆ ಒಳಗಡೆ ಅನೌನ್ಸ್ ಆದ್ರೆ ಹೈಪಾಥೆಟಿಕಲ್ ಹೆಂಗೆ ಹೇಳಕ್ಕಾಗುತ್ತೆ? ವಾಟ್ ಹೈಕಮಾಂಡ್ ವಿಲ್ ಡಿಸೈಡ್. ಸಿಎಂ ಏನೋ ಮಾತಾಡಿದ್ರು ಸರ್, ಅದೇ ಕಾರ್ಯಕ್ರಮ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಪ್ರೋಗ್ರಾಮ್ ಬಗ್ಗೆ ಮಾತಾಡೋದು. ಸರ್, ಇನ್ನೊಂದು AICC ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ರು. ಸೊ ಇವತ್ತು ಖರ್ಗೆ ಯಾವ ಕಾರಣಕ್ಕೆ ಕಾಂಗ್ರೆಸ್ನ 160 ಕೋಟಿ ಸೀಸ್ ಮಾಡಿದ್ದೀರಾ, ಫ್ರೀಸ್ ಮಾಡಿದ್ದೀರಾ? ಚುನಾವಣಾ ಪ್ರಚಾರಕ್ಕೂ ಬಳಸಬೇಕಾಗ್ತದಾ? ಬೇರೆ ಬೇರೆ ಡೇ ಒನ್ನಿಂದ BJP ಅಧಿಕಾರಕ್ಕೆ ಬಂದವರಿಂದ ಒಂದಲ್ಲ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳಿಗೆ ಅವರು ಸಂವೈಧಾನಿಕವಾಗಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷಗಳನ್ನು ನಿಶ್ಶಕ್ತಿಗೊಳಿಸೋದು, ಅದನ್ನು ನಾಶದ ಅಂಚಿಗೆ ಕೊಂಡೊಯ್ಯೋದು ಮತ್ತು ಅದು ಶಕ್ತಿಯನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎ ಸ್ಟ್ರಾಂಗ್ ಇಂಡಿಯಾ ವಿತೌಟ್ ಎ ಸ್ಟ್ರಾಂಗ್ ಅಪೋಸಿಷನ್ ಇನ್ ಎ ಡೆಮೊಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ? See, can anybody expect this? Only dictator can do this. ಈ ಸರ್ವಾಧಿಕಾರಿ ಭಾಳ ದಿನ ನಡೆಯಲ್ಲ. ಮುಸ್ಲೋನಿ ಮತ್ತು ಇನ್ನೊಬ್ಬರಿದ್ರಲ್ಲ ಸರ್ವಾಧಿಕಾರಿ, ಹಿಟ್ಲರು, ಅವರೆಲ್ಲ ಭಾಳ ಕಾಲ ಉಳಿಲಿಲ್ಲಲ್ಲ. ಒನ್ ಡೇ ಅವನತಿ ಆಗಲೇಬೇಕಾಗುತ್ತೆ. ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ಗೆಲ್ಲಬೇಕಲ್ಲ. ಹೀಗಾಗಿ ಅವರು ಚುನಾವಣೆ ಸಂದರ್ಭ ಬಂದಾಗ ಮತ್ತು ವಿರೋಧ ಪಕ್ಷ ಶಕ್ತಿ ಕ್ರೋಡ್ತಾ ಇದೆ ಅನ್ನುವಾಗ ಈ ಥರದ ಕೆಲಸನ ಕಾನೂನು ಬಾಹಿರವಾಗಿ ಮಾಡ್ತೇವೆ. ಈಗ ಎಲೆಕ್ಷನ್ ಬಾಂಡ್ಸು ದೊಡ್ಡ ಸ್ಕ್ಯಾಮ್ ಅಲ್ವ ಅದು? ಇಸ್ ಇಟ್ ನಾಟ್ ಎ ಬಿಗ್ ಸ್ಕ್ಯಾಮ್? ನೋ ಅದರ್ ದೆನ್ ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಬ್ಯಾಂಕ್ಸ್ ಟು ರಿವೀಲ್. ಇದರಲ್ಲಿ ಅವರಲ್ಲಿ ಯಾರ್ಯಾರು ಡೊನೇಟ್ ಮಾಡಿದ್ದಾರೆ? ಇಸ್ ಇಟ್ ನಾಟ್ ಎ ಬಿಗ್ ಸ್ಕ್ಯಾಮ್? ಸೊ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ನಮ್ಮ ಕಾಂಗ್ರೆಸ್ದು 160 ಕೋಟಿ ಸೀಸ್ ಮಾಡಿರಿ, ಬಳಸೋದೇ ಬೇಡ ಅಂದರೆ ಪೊಲಿಟಿಕಲ್ ವೆಂಡಿಟ್ ಅಲ್ವ ಇದು? ಸೊ ದಿಸ್ ಇಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.